ಮಾರ್ಕ್ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಈ ಪೈರಸಿ ವಿರುದ್ಧ ಈಗಾಗಲೇ ಸುದೀಪ್ ಒಂದಷ್ಟು ಮಾತುಗಳನ್ನ ಆಡಿದ್ರು. ಇವತ್ತು ಕೂಡ ಈ ಪೈರಸಿ ವಿರುದ್ಧ ಮಾತಾಡಿದ್ದಾರೆ. ಮಾರ್ಕ್ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ಯಾ ಈ ಪೈರಸಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಈ ಕಿಡಿಗೇಡಿಗಳ ವಿರುದ್ಧ, ಪೈರಸಿ ಮಾಡೋರ ವಿರುದ್ಧ ಸಮರ ಸಾರಿದ್ದಾರೆ ಕಿಚ್ಚ. ಈ ಹಿಂದೆಯೂ ಕೂಡ ಮಾರ್ಕ್ ರಿಲೀಸ್ಗೂ ಮುನ್ನವೂ ಕೂಡ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಪೈರಸಿ ವಿರುದ್ಧ ಅನ್ನುವಂಥದ್ದನ್ನ ಕೂಡ ಸುದೀಪ್ ಹೇಳಿದ್ರು. ಇವತ್ತು ಕೂಡ ಅದೇ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಸುದೀಪ್. ಸಿನಿಮಾ ಪೈರಸಿ ವಿರುದ್ಧ ಪೈಲ್ವಾನ್ ಕೆಂಡಾಮಂಡಲರಾಗಿದ್ದಾರೆ ಸುದೀಪ್. ತೆಗೆಸಿದಂತ ಪೈರಸಿ ಲಿಂಕ್ಗಳೆಷ್ಟು ಗೊತ್ತಾ? ಕನ್ನಡ ಸಿನಿಮಾಗೆ ಪ್ರತಿ ಬಾರಿಯೂ ಕಾಡುವಂತಹ ಒಂದು ಸಮಸ್ಯೆ ಅಂತಂದ್ರೆ ಈ ಪೈರಸಿ ಸಮಸ್ಯೆ. ಕನ್ನಡ ಸಿನಿಮಾಗಳು ಯಾಕೆ ಹಿಟ್ ಆಗಲ್ಲ ಅಥವಾ ಯಾಕೆ ಓಡಲ್ಲ ಅನ್ನುವಂಥದ್ದನ್ನ ಗಮನಿಸಿದ್ರೆ ಈ ಪೈರಸಿ ಬಹಳ ದೊಡ್ಡದಾದಂತಹ ಪಾತ್ರವನ್ನ ವಹಿಸುತ್ತೆ. ಅದರಲ್ಲಿ ಮಾರ್ಕ್ ಸಿನಿಮಾಗೆ ಆ ರೀತಿ ಆಗಬಾರದು ಅಂತ ಒಂದಷ್ಟು ಪೈರಸಿ ಲಿಂಕ್ಗಳನ್ನ ಕೂಡ ತೆಗೆಸಿದ್ದಾರೆ ಕಿಚ್ಚ ಸುದೀಪ್ ಅನ್ನೋ ಮಾಹಿತಿ ಇದೆ. ಅದ್ರ ಬಗ್ಗೆ ಸುದೀಪ್ ಮಾತಾಡಿದ್ದಾರೆ. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 ಅವರ್ಸ್ ಆಗಿರಲ್ಲ ಅಂತ. ಸೊ 24 ಅವರ್ಸ್ ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ. ಅಲ್ಲಿಂದ ನಮಗ್ ಬರುತ್ತಲ್ವಾ, ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ. ನಿಮ್ಮೆಲ್ಲರೂ ನಗಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಮಾರ್ಕ್ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಈ ಪೈರಸಿ ವಿರುದ್ಧ ಈಗಾಗಲೇ ಸುದೀಪ್ ಒಂದಷ್ಟು ಮಾತುಗಳನ್ನ ಆಡಿದ್ರು. ಇವತ್ತು ಕೂಡ ಈ ಪೈರಸಿ ವಿರುದ್ಧ ಮಾತಾಡಿದ್ದಾರೆ. ಮಾರ್ಕ್ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ಯಾ ಈ ಪೈರಸಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಈ ಕಿಡಿಗೇಡಿಗಳ ವಿರುದ್ಧ, ಪೈರಸಿ ಮಾಡೋರ ವಿರುದ್ಧ ಸಮರ ಸಾರಿದ್ದಾರೆ ಕಿಚ್ಚ. ಈ ಹಿಂದೆಯೂ ಕೂಡ ಮಾರ್ಕ್ ರಿಲೀಸ್ಗೂ ಮುನ್ನವೂ ಕೂಡ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಪೈರಸಿ ವಿರುದ್ಧ ಅನ್ನುವಂಥದ್ದನ್ನ ಕೂಡ ಸುದೀಪ್ ಹೇಳಿದ್ರು. ಇವತ್ತು ಕೂಡ ಅದೇ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಸುದೀಪ್. ಸಿನಿಮಾ ಪೈರಸಿ ವಿರುದ್ಧ ಪೈಲ್ವಾನ್ ಕೆಂಡಾಮಂಡಲರಾಗಿದ್ದಾರೆ ಸುದೀಪ್. ತೆಗೆಸಿದಂತಹ ಪೈರಸಿ ಲಿಂಕ್ಗಳೆಷ್ಟು ಗೊತ್ತಾ? ಕನ್ನಡ ಸಿನಿಮಾಗೆ ಪ್ರತಿ ಬಾರಿಯೂ ಕಾಡುವಂತಹ ಒಂದು ಸಮಸ್ಯೆ ಅಂತಂದ್ರೆ ಈ ಪೈರಸಿ ಸಮಸ್ಯೆ. ಕನ್ನಡ ಸಿನಿಮಾಗಳು ಯಾಕೆ ಹಿಟ್ ಆಗಲ್ಲ ಅಥವಾ ಯಾಕೆ ಓಡಲ್ಲ ಅನ್ನುವಂಥದ್ದನ್ನ ಗಮನಿಸಿದ್ರೆ ಈ ಪೈರಸಿ ಬಹಳ ದೊಡ್ಡದಾದಂತಹ ಪಾತ್ರವನ್ನ ವಹಿಸುತ್ತೆ. ಅದರಲ್ಲಿ ಮಾರ್ಕ್ ಸಿನಿಮಾಗೆ ಆ ರೀತಿ ಆಗಬಾರದು ಅಂತ ಒಂದಷ್ಟು ಪೈರಸಿ ಲಿಂಕ್ಗಳನ್ನ ಕೂಡ ತೆಗೆಸಿದ್ದಾರೆ ಕಿಚ್ಚ ಸುದೀಪ್ ಅನ್ನೋ ಮಾಹಿತಿ ಇದೆ. ಅದ್ರ ಬಗ್ಗೆ ಸುದೀಪ್ ಮಾತಾಡಿದ್ದಾರೆ. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 ಅವರ್ಸ್ ಆಗಿರಲ್ಲ ಅಂತ. ಸೊ 24 ಅವರ್ಸ್ ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ. ಅಲ್ಲಿಂದ ನಮಗ್ ಬರುತ್ತಲ್ವಾ, ಬಂದಿದ್ದು ದೃಢವಾಗಿ ಬಂದಾಗ
ರೆಡಿ ಇದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಮಾರ್ಕ್ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಈ ಪೈರಸಿ ವಿರುದ್ಧ ಈಗಾಗಲೇ ಸುದೀಪ್ ಒಂದಷ್ಟು ಮಾತುಗಳನ್ನ ಆಡಿದ್ರು. ಇವತ್ತು ಕೂಡ ಈ ಪೈರಸಿ ವಿರುದ್ಧ ಮಾತಾಡಿದ್ದಾರೆ. ಮಾರ್ಕ್ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ಯಾ ಈ ಪೈರಸಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಈ ಕಿಡಿಗೇಡಿಗಳ ವಿರುದ್ಧ, ಪೈರಸಿ ಮಾಡುವವರ ವಿರುದ್ಧ ಸಮರ ಸಾರಿದ್ದಾರೆ ಕಿಚ್ಚ. ಈ ಹಿಂದೆಯೂ ಕೂಡ ಮಾರ್ಕ್ ರಿಲೀಸ್ಗೂ ಮುನ್ನವೂ ಕೂಡ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಪೈರಸಿ ವಿರುದ್ಧ ಅನ್ನುವಂಥದ್ದನ್ನ ಕೂಡ ಸುದೀಪ್ ಹೇಳಿದ್ರು. ಇವತ್ತು ಕೂಡ ಅದೇ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಸುದೀಪ್. ಸಿನಿಮಾ ಪೈರಸಿ ವಿರುದ್ಧ ಪೈಲ್ವಾನ್ ಕೆಂಡಾಮಂಡಲರಾಗಿದ್ದಾರೆ ಸುದೀಪ್. ತೆಗೆಸಿದಂತಹ ಪೈರಸಿ ಲಿಂಕ್ಗಳೆಷ್ಟು ಗೊತ್ತಾ? ಕನ್ನಡ ಸಿನಿಮಾಗೆ ಪ್ರತಿ ಬಾರಿಯೂ ಕಾಡುವಂತಹ ಒಂದು ಸಮಸ್ಯೆ ಅಂತಂದ್ರೆ ಈ ಪೈರಸಿ ಸಮಸ್ಯೆ. ಕನ್ನಡ ಸಿನಿಮಾಗಳು ಯಾಕೆ ಹಿಟ್ ಆಗಲ್ಲ ಅಥವಾ ಯಾಕೆ ಓಡಲ್ಲ ಅನ್ನುವಂಥದ್ದನ್ನ ಗಮನಿಸಿದ್ರೆ ಈ ಪೈರಸಿ ಬಹಳ ದೊಡ್ಡದಾದಂತಹ ಪಾತ್ರವನ್ನ ವಹಿಸುತ್ತೆ. ಅದರಲ್ಲಿ ಮಾರ್ಕ್ ಸಿನಿಮಾಗೆ ಆ ರೀತಿ ಆಗಬಾರದು ಅಂತ ಒಂದಷ್ಟು ಪೈರಸಿ ಲಿಂಕ್ಗಳನ್ನ ಕೂಡ ತೆಗೆಸಿದ್ದಾರೆ ಕಿಚ್ಚ ಸುದೀಪ್ ಅನ್ನೋ ಮಾಹಿತಿ ಇದೆ. ಅದ್ರ ಬಗ್ಗೆ ಸುದೀಪ್ ಮಾತಾಡಿದ್ದಾರೆ. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೇಕು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದ್ ಒಳ್ಳೆ ಮಾತು ಹೇಳಿದ್ರಿ, 24 ಅವರ್ಸ್ ಆಗಿರಲ್ಲ ಅಂತ. ಸೊ 24 ಅವರ್ಸ್ ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಮಾರ್ಕ್ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಈ ಪೈರಸಿ ವಿರುದ್ಧ ಈಗಾಗಲೇ ಸುದೀಪ್ ಒಂದಷ್ಟು ಮಾತುಗಳನ್ನ ಆಡಿದ್ರು. ಇವತ್ತು ಕೂಡ ಈ ಪೈರಸಿ ವಿರುದ್ಧ ಮಾತಾಡಿದ್ದಾರೆ. ಮಾರ್ಕ್ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ಯಾ ಈ ಪೈರಸಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಈ ಕಿಡಿಗೇಡಿಗಳ ವಿರುದ್ಧ, ಪೈರಸಿ ಮಾಡುವವರ ವಿರುದ್ಧ ಸಮರ ಸಾರಿದ್ದಾರೆ ಕಿಚ್ಚ. ಈ ಹಿಂದೆಯೂ ಕೂಡ ಮಾರ್ಕ್ ರಿಲೀಸ್ಗೂ ಮುನ್ನವೂ ಕೂಡ ಯುದ್ಧಕ್ಕೆ ಸಿದ್ಧ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಪೈರಸಿ ವಿರುದ್ಧ ಅನ್ನುವಂಥದ್ದನ್ನ ಕೂಡ ಸುದೀಪ್ ಹೇಳಿದ್ರು. ಇವತ್ತು ಕೂಡ ಅದೇ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಸುದೀಪ್. ಸಿನಿಮಾ ಪೈರಸಿ ವಿರುದ್ಧ ಪೈಲ್ವಾನ್ ಕೆಂಡಾಮಂಡಲರಾಗಿದ್ದಾರೆ ಸುದೀಪ್. ತೆಗೆಸಿದಂತಹ ಪೈರಸಿ ಲಿಂಕ್ಗಳೆಷ್ಟು ಗೊತ್ತಾ? ಕನ್ನಡ ಸಿನಿಮಾಗೆ ಪ್ರತಿ ಬಾರಿಯೂ ಕಾಡುವಂತಹ ಒಂದು ಸಮಸ್ಯೆ ಅಂತಂದ್ರೆ ಈ ಪೈರಸಿ ಸಮಸ್ಯೆ. ಕನ್ನಡ ಸಿನಿಮಾಗಳು ಯಾಕೆ ಹಿಟ್ ಆಗಲ್ಲ ಅಥವಾ ಯಾಕೆ ಓಡಲ್ಲ ಅನ್ನುವಂಥದ್ದನ್ನ ಗಮನಿಸಿದ್ರೆ ಈ ಪೈರಸಿ ಬಹಳ ದೊಡ್ಡದಾದಂತಹ ಪಾತ್ರವನ್ನ ವಹಿಸುತ್ತೆ. ಅದರಲ್ಲಿ ಮಾರ್ಕ್ ಸಿನಿಮಾಗೆ ಆ ರೀತಿ ಆಗಬಾರದು ಅಂತ ಒಂದಷ್ಟು ಪೈರಸಿ ಲಿಂಕ್ಗಳನ್ನ ಕೂಡ ತೆಗೆಸಿದ್ದಾರೆ ಕಿಚ್ಚ ಸುದೀಪ್ ಅನ್ನೋ ಮಾಹಿತಿ ಇದೆ. ಅದ್ರ ಬಗ್ಗೆ ಸುದೀಪ್ ಮಾತಾಡಿದ್ದಾರೆ. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೇಕು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ.
ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗಿಸೋದಕ್ಕೆ ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್.